ಈ ಒಂದು ಪ್ರಾಡಕ್ಟಿಂದ ನಿಮ್ಮ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂದರೆ ನೀವು ನಂಬ್ತೀರಾ? ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಪ್ರಾಡಕ್ಟ್ ಬಂದು ಕೆಮಿಸ್ಟ್ ಅಟ್ ಪ್ಲಿಯೋ ಅವರ ಒಂದು ಬ್ರ್ಯಾಂಡ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಇದೊಂದು ನೋಡೋದಾದರೆ 100% ನಮ್ಮ ಸ್ಕಿನ್ನಲ್ಲಿ ವರ್ಕ್ ಮಾಡುತ್ತೆ. ಇದು ಸಿರಮು ವಿಟಮಿನ್ ಸಿ ಸಿರಮ್ 10% ಇರುವಂಥದ್ದು. ತುಂಬ ಚೆನ್ನಾಗಿದೆ ಆ್ಯಂಡ್ ಓವರಾಲ್ ನನ್ನ ಫೇಸಲ್ಲಿರುವಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಬಿಕಾಸ್ ಐ ಆಮ್ ಯೂಸಿಂಗ್ 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಮ್ಮ ಸ್ಕಿನ್ನ ಎಷ್ಟು ಚೆನ್ನಾಗಿ ಬೂಸ್ಟಿಂಗ್ ಮಾಡುತ್ತೆ ಅಂತಂದರೆ ರಿಯಲ್ ಆಗಿ ನಾನು ಹೇಳೋದಕ್ಕಿಂತ ಮುಂಚೆ ನೀವು ಯೂಸ್ ಮಾಡಿ ನೋಡಿ. ನಿಮಗೆ ಆ ಒಂದು ಸ್ಕಿನ್ ಟೆಕ್ಸ್ಚರ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಜಸ್ಟ್ ನಾನು 3 ವೀಕ್ಸಲ್ಲಿ ನನಗೆ ರಿಸಲ್ಟ್ ನೀವು 100% ನಂಬ್ತೀರಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಆನೆಸ್ಟ್ ರಿವ್ಯೂ. ಓಕೆನಾ ಗೈಸ್? ಇದು ಯಾವುದೇ ಥರ ನನಗೇನು ಸ್ಪಾನ್ಸರ್ ವಿಡಿಯೋ ಏನಲ್ಲ, ಅದನ್ನು ತಗೊಳ್ಳಿ ಅಂತ ಹೇಳೋಕ್ಕೆ. ತುಂಬಾ ಚೆನ್ನಾಗಿದೆ. 100% ನಾನು ಇದಕ್ಕೆ ರೇಟಿಂಗ್ಸ್ ನೋಡೋದಾದರೆ 100ಗಿಂತ ಮೇಲೇ ಕೊಡ್ಬೋದು. ತುಂಬ ಚೆನ್ನಾಗಿದೆ. ಯಾವುದೇ ಥರ ನಿಜವಾಗ್ಲೂ ನಮ್ಮ ಫೇಸಲ್ಲಿ ರಿಯಾಕ್ಷನ್ ಆಗೋದಾಗಲಿ ಏನೂ ಆಗಲ್ಲ. ತುಂಬ ಚೆನ್ನಾಗಿದೆ. ಇದರಲ್ಲಿ ಆಲ್ ಸ್ಕಿನ್ ಟೈಪ್ ಆಫ್ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಿಮಗೆ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟು ಮತ್ತು ಅನ್ಇವನ್ ಸ್ಕಿನ್ನು ಮತ್ತು ನಿಮಗೆ ಪಿಂಪಲ್ ಮಾರ್ಕು ಎಲ್ಲ ಥರ ಸೊಲ್ಯೂಷನ್ ಈ ಒಂದೇ ಒಂದು ಸಿರಮಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದನ್ನು ನೈಟ್ ಟೈಮಲ್ಲಿ ಯೂಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಆ ಒಂದು ಟೆಕ್ಸ್ಚರ್ ಕೂಡ ಅಷ್ಟೇ. ಈಗ ನಾವು ಬೇರೆ ಸಿರಮ್ಸ್ ಎಲ್ಲ ನೋಡೋದಾದರೆ ಕಂಪೇರ್ ಮಾಡೋದಾದರೆ ಬೇರೆ ಸಿರಮ್ಸ್ ಒಂಥರ ಸ್ಟಿಕ್ಕಿ ಇರುತ್ತೆ. ಬಟ್ ಇದು ಆ ಥರ ಇಲ್ಲ. ಇದು ವಾಟರ್ ಟೈಪ್ ಕನ್ಸಿಸ್ಟೆನ್ಸಿ ಇದೆ. ತುಂಬ ಚೆನ್ನಾಗಿದೆ ಗಾಯ್ಸ್. ಸೀರಿಯಸ್ಲಿ ಹೇಳೋದಕ್ಕೆ ದಿಸ್ ಮೈ ಪರ್ಸ್ನಲ್ ಒಪಿನಿಯನ್ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಫ್ಯೂ ಡೇಸ್ ಯೂಸ್ ಮಾಡಿರಲಿಲ್ಲ. ಈಗ ಕಂಟಿನ್ಯೂಸ್ ಆಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಬೆಸ್ಟ್ ಆಗಿದೆ. ಫಾರ್ ಆಲ್ ಸ್ಕಿನ್ ಟೈಪ್ ಆಫ್ ಅವ್ರು ಯೂಸ್ ಮಾಡ್ಬೋದು. ಇದು ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ಥರ ತೊಂದರೆ ಇಲ್ಲ. ಭಯ ಬೀಳೋವಂಥದ್ದು ಕೂಡ ಇಲ್ಲ. ಆ್ಯಂಡ್ ಇದರಲ್ಲಿ ಆ್ಯಂಡ್ ಆಲ್ಸೋ ಈ ಒಂದು ಪ್ರಾಡಕ್ಟು ನೀವು ಫೇಸ್ಗೆ ಅಪ್ಲಿಕೇಶನ್ ಮಾಡಿದ ತಕ್ಷಣ ಆರಾಮಾಗಿ ಅಬ್ಸರ್ವ್ ಆಗುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಇದನ್ನು ಮಾಯ್ಶ್ಚರೈಸರ್ ಆದಮೇಲೆ ಯೂಸ್ ಮಾಡಬೇಕಾ ಅಥವಾ ಇದನ್ನೇ ಫಸ್ಟ್ ಯೂಸ್ ಮಾಡಬೇಕಾ ಅನ್ನೋದು ಎಲ್ರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಇದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ ಕೂಡ ಹೇಳ್ತೀನಿ ಈ ವಿಡಿಯೋದಲ್ಲಿ ನೋಡಿ. ಫಸ್ಟು ನಮಗೆ ಸೂಟಬಲ್ ಆಗುವಂಥ ಒಂದು ಫೇಸ್ ವಾಶ್ನಿಂದ ನಮ್ಮ ಸ್ಕಿನ್ನ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ವಾಶ್ ಆದಮೇಲೆ ಫೇಸ್ ಟೋನರ್, ಫೇಸ್ ಸಿರಮ್, ಫೇಸ್ ಮಾಯ್ಶ್ಚರೈಸರ್ ಆ್ಯಂಡ್ ಲಾಸ್ಟಲ್ಲಿ ಫೇಸ್ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇದಾಗಿರುತ್ತೆ ಅಪ್ಲಿಕೇಶನ್ ಮೆಥಡ್. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಗಾಯ್ಸ್. ಇದು ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ 3 to 4 ಡ್ರಾಪ್ ಅಷ್ಟು ನಮ್ಮ ಫೇಸಲ್ಲಿ ಅಪ್ಲಿಕೇಶನ್ ಮಾಡಿ ಚೆನ್ನಾಗಿ ಅದನ್ನು ಮಸಾಜ್ ರೀತಿ ಮಾಡಿ ಟ್ಯಾಪ್ ಮಾಡಿದರೆ ನಿಮಗೆ ಓವರಾಲ್ ನಿಮ್ಮ ಫೇಸ್ ಎಲ್ಲ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಆ್ಯಂಡ್ ಇದರ ಫ್ರೇಗ್ರೆನ್ಸ್ ನೋಡೋದಾದರೆ ಝೀರೋ ಫ್ರೇಗ್ರೆನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ಯಾರಾಬಿನ್ ಫ್ರೀ, ಸಲ್ಫೇಟ್ ಫ್ರೀ ಆ್ಯಂಡ್ ಮಿನರಲ್ಸ್ ಆಯಿಲ್ ಫ್ರೀ ಅಂತ ಹೇಳ್ಬೋದು. ಆ್ಯಂಡ್ ಟೀ ಫ್ರೀ ಅಂತಲೇ ಹೇಳ್ಬೋದು. ಆರಾಮಾಗಿ ನಮ್ಮ ಸ್ಕಿನ್ನಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ನಮ್ಮ ಫೇಸಲ್ಲಿ ಟೋನಿಂಗ್ ಅನ್ನೋದು, ಟೆಕ್ಸ್ಚರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಪೆನೆಟ್ರೇಟ್ ಮಾಡುತ್ತೆ. ಇದಾಗಿರುತ್ತೆ ಈ ಒಂದು ಪ್ರಾಡಕ್ಟ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಇದರ ಕಾಸ್ಟ್ ನೋಡೋದಾದರೆ $299 ಅರೌಂಡ್ ಇರುತ್ತೆ. ನಿಮಗೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಈಗ 10% ಆಫರ್ ನಡೀತಾ ಇರೋದ್ರಿಂದ ಆರಾಮಾಗಿ ನೀವು ಬೈ ಮಾಡ್ಬೋದು. ಆ್ಯಂಡ್ ಇದರ ಒಂದು ಕೆಮಿಸ್ಟ್ ಅಟ್ ಪ್ಲೇ ಅವರ ಒಂದು ಎಲ್ಲ ಚೆನ್ನಾಗಿದೆ. ಸನ್ಸ್ಕ್ರೀನಿಂದ ಹಿಡಿದು ಮಾಯ್ಶ್ಚರೈಸರ್ ಆ್ಯಂಡ್ ಒಂದು ಸಿರಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕೆಮಿಸ್ಟ್ ಅಟ್ ಪ್ಲೇ ಅವರ ಒಂದು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಸಿರಮ್ ಮಾತ್ರ ಹೇಳಬೇಕು ಅಂತಂದರೆ ತುಂಬ ಇಷ್ಟ ಆಯಿತು. ಬಿಕಾಸ್ ನನ್ನ ಸ್ಕಿನ್ ತುಂಬಾ ಟ್ಯಾನ್ ಆಗಿತ್ತು ಆ್ಯಂಡ್ ನನ್ನ ಸ್ಕಿನ್ ತುಂಬಾ ಎಷ್ಟೇ ಮೇಕಪ್ ಮಾಡ್ತಿದ್ರು ನನ್ನ ಬ್ರೈಟ್ನಿಂಗಾಗೆ ಕಾಣಿಸ್ತಿರ್ಲಿಲ್ಲ. ಆ ಥರ ಇತ್ತು ನನ್ನ ಫೇಸು. ಸೊ ನಾನು ನೈಟ್ ಟೈಮಲ್ಲಿ ಕಂಟಿನ್ಯೂಸ್ ಆಗಿ 1 ವೀಕ್ ಯೂಸ್ ಮಾಡಿದೆ. ಆನಂತರ ನನ್ನ ಸ್ಕಿನ್ ಚೇಂಜಸ್ ಅನ್ನೋದಾಯಿತು. ನಂಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ನಿಮ್ಮೊಂದಿಗೆ ಇದನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಗೈಸ್. ಐ ಹೋಪ್ ಈ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಓವರಾಲ್ ಆಲ್ ಸ್ಕಿನ್ ಟೈಪ್ ಆಫ್ ಅವ್ರು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್, ನಾರ್ಮಲ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ ಆಫ್ ಅವರು ಯೂಸ್ ಮಾಡ್ಬೋದು. ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಕೂಡ
ಹೇಳಿದ್ದೀನಿ. ಸೊ ಯೂಸ್ ಮಾಡಿ ಆ್ಯಂಡ್ ಈ ಒಂದು ಪ್ರಾಡಕ್ಟಿಂದ ನಿಮಗೂ ಒಳ್ಳೆ ಸ್ಕಿನ್ನನ್ನು ಪಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಸ್ಕಿನ್ಗೂ ಅಪ್ಲಿಕೇಶನ್ ಮಾಡಬೇಕು, ಬಟ್ ಆದರೆ ನಮ್ಮ ಒಂದು ಹೆಲ್ತ್ ಕೂಡ ಆದಷ್ಟು ಚೆನ್ನಾಗಿ ನಾವು ನೋಡ್ಕೋಬೇಕಾಗತ್ತೆ. ಹೆಲ್ತಿ ಫುಡ್ಸ್ ಮತ್ತು ಹೈಡ್ರೇಟಿಂಗಾಗೆ ಇಟ್ಕೋಬೇಕು. ಆ್ಯಂಡ್ ನಮಗೆ ಹಣ್ಣು ಹೆಲ್ತಿ ಫುಡ್ಸ್ ತಿನ್ನಬೇಕಾಗತ್ತೆ. ಆದಷ್ಟು ಔಟ್ಸೈಡ್ ಫುಡ್ಸ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಕಾಫಿ ಟೀನ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಯೂಸ್ ಮಾಡುವಂಥ ಕ್ರೀಮ್ಸು ನಮಗೆ ಗೊತ್ತಾಗಲ್ಲ. ನಾವು ತಿನ್ನುವಂಥ ಆಹಾರದಿಂದನೂ ನಮ್ಮ ಸೆನ್ಸಿಟಿವ್ ಆಗ್ಬೋದು ಆ್ಯಂಡ್ ರಿಯಾಕ್ಷನ್ಸ್ ಆಗುವಂಥ ತೊಂದರೆ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ತಿನ್ನುವಂಥ ಆಹಾರ ಕೂಡ ಇಂಪಾರ್ಟೆಂಟ್, ಆ್ಯಂಡ್ ಮೇಲೆ ಹಚ್ಚುವಂಥ ಪ್ರಾಡಕ್ಟ್ಸ್ ಕೂಡ ಇಂಪಾರ್ಟೆಂಟೇ. ಸೊ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನಾವು ಮೇಲೆ ಎಷ್ಟೇ ಅಪ್ಲಿಕೇಶನ್ ಮಾಡಿದ್ರು ನಮ್ಮ ಸ್ಕಿನ್ಗೆ ಏನೇ ಅಪ್ಲಿಕೇಶನ್ ಮಾಡಿದ್ರು ನಮಗೇನೂ ರಿಸಲ್ಟ್ ಸಿಗ್ತಿಲ್ಲ ಅಂತ. ಹಾಗೆಯೇ ನೀವು ಕೂಡ ಆದಷ್ಟು ನೀರು ಕುಡಿಬೇಕಾಗತ್ತೆ, ಹೆಲ್ತಿ ಫುಡ್ಸ್ ತಿನ್ನಬೇಕಾಗತ್ತೆ. ಆ್ಯಂಡ್ ಫ್ರೂಟ್ಸು, ಡ್ರೈ ಫ್ರೂಟ್ಸು ಇವೆಲ್ಲ ತಿಂತಾ ಬಂದರೆ ನಾವು ನಮ್ಮ ಬಾಡಿನ ಡಯಟ್ ಥರ ನಾವು ಮೇಂಟೈನ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಪರ್ಫೆಕ್ಟಾಗಿ ಸ್ಕಿನ್ ಚೆನ್ನಾಗಿರುತ್ತೆ. ನಾವೇನು ಮಾಡ್ದಿರ ಔಟ್ಸೈಡ್ ಫುಡ್ ತಿಂದ್ಕೊಂಡು ಅನ್ಹೆಲ್ತಿ ಫುಡ್ಸ್ ತಿಂದ್ಕೊಂಡು ನಾವು ಸ್ಕಿನ್ಗೆ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಏನೂ ಯೂಸ್ ಇರೋದಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ಫಾಲೋ ಮಾಡಿ. ನಿಮ್ಮ ಹೆಲ್ತು ಇಂಪಾರ್ಟೆಂಟೇ ಆ್ಯಂಡ್ ಸ್ಕಿನ್ ಕೇರು ಇಂಪಾರ್ಟೆಂಟೇ. ಸೊ ಹಾಗಾಗಿ ನಾವು ಎಲ್ಲ ಥರನೂ ನಮ್ಮ ಲೈಫ್ ಸ್ಟೈಲ್ನ ನಾವೇ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಗೊಂದು ಕ್ಲಾರಿಟಿ ಸಿಗಲಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಸ್ಕಿನ್ ಕೇರ್ಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಏನಾದರೂ ಈ ಸ್ಕಿನ್ ಕೇರ್ ರಿಲೇಟೆಡ್ ಆ್ಯಂಡ್ ಬ್ಯೂಟಿ ರಿಲೇಟೆಡ್, ಹೇರ್ ಕೇರ್ ರಿಲೇಟೆಡ್ ಆ್ಯಂಡ್ ಹೋಮ್ ಮೇಡ್ ಟಿಪ್ಸ್ ಏನಾದರೂ ಬೇಕು ಅಂತಂದರೆ ಮರೀದಿರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ತಲುಪುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ. ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಸ್ಕಿನ್ ಕೇರ್ ಬಗ್ಗೆ ಆರ್ ಎನಿ ರಿಲೇಟೆಡ್ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ವೀಡಿಯೋಸ್ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ಥರ ನನ್ನ ವೀಡಿಯೋಸ್ ನೋಡ್ತಾ ಇರಿ. ಆ್ಯಂಡ್ ಯಾರೆಲ್ಲರೂ ನನ್ನ ವೀಡಿಯೋಸ್ನ ಎಂಡ್ವರೆಗೂ ನೋಡಿದಿರೋ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ದಿರ ಮಿಸ್ ಮಾಡ್ಕೊತಾ ಇದ್ದೀರೋ ದಯವಿಟ್ಟು ನೋಡಿ ಅಂತ ಹೇಳ್ತಾ, ಏನಾದರೂ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡಿಕೊಡ್ತೀನಿ. ಯಾರೆಲ್ಲರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಯಾರೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್, ಕಮೆಂಟ್, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.